ಹಲೋ, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಯಾವುದೇ ರೆಸಿಪಿಯೊಂದಿಗೆ ಬಂದಿಲ್ಲ, ಆದರೆ ಒಂದಿಷ್ಟು ನಾಗರ ಪಂಚಮಿ ಹಬ್ಬದ ಮಹತ್ವ ಹಾಗೆ ಈ ಹಬ್ಬದ ಹಿನ್ನೆಲೆ ಬಗ್ಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಹಬ್ಬಕ್ಕೆ ವಿಶೇಷವಾದಂಥ ಸ್ಥಾನ ಇದೆ. ಈ ದಿನ ನಾಗದೇವರ ಪೂಜೆಯನ್ನು ಮಾಡಲಾಗುತ್ತೆ. ಹಿಂದೂ ಧರ್ಮದಲ್ಲಿ ಹಾವುಗಳು ದೇವರೂಪಿಗಳಾಗಿ ಪೂಜಿಸಲ್ಪಡ್ತಾರೆ. ಶಿವನ ಕಂಠದಲ್ಲಿ ವಾಸುಕಿ ನೆಲೆಸಿರ್ತಾರೆ. ಭಗವಾನ್ ವಿಷ್ಣು ಶೇಷನಾಗನ ಮೇಲೆ ವಿಶ್ರಾಂತಿ ಪಡಿತಾರೆ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ನಾಗರೂಪದಲ್ಲೇ ಇರ್ತಾರೆ. ಸೊ ಇದನ್ನು ನಾವೆಲ್ಲ ನೋಡಿರ್ತೀವಿ. ಈ ಹಬ್ಬದ ವಿಶೇಷ ಒಂದು ಪೌರಾಣಿಕ ಕಥೆಯ ಪ್ರಕಾರ ಹೇಳ್ತೀನಿ. ಒಮ್ಮೆ ಒಬ್ಬ ರೈತ ಹೊಲದಲ್ಲಿರುವಾಗ ತಪ್ಪಾಗಿ ಕೆಲವು ನಾಗಮರಿಗಳನ್ನು ಕೊಂದ್ಬಿಡ್ತಾನೆ. ಆಗ ಆ ಮರಿಗಳ ತಾಯಿ ಕೋಪಗೊಂಡು ರೈತನ ಕುಟುಂಬವನ್ನೆಲ್ಲ ನಾಶ ಮಾಡ್ತಾಳೆ. ಆದರೆ ರೈತನ ಸೊಸೆ ಧೈರ್ಯದಿಂದ ಹಾಗೆ ಶುದ್ಧ ಮನಸ್ಸಿನಿಂದ ಹಾಲನ್ನು ಎರೆದು ನಾಗದೇವತೆಗೆ ಪೂಜೆ ಮಾಡ್ತಾಳೆ. ಆ ಭಕ್ತಿಯನ್ನು ಮೆಚ್ಚಿದ ನಾಗದೇವತೆ ಕುಟುಂಬವನ್ನೆಲ್ಲ ಕ್ಷಮಿಸಿ ಬದುಕನ್ನು ಕೊಡ್ತಾರೆ. ಸೊ ಈ ಕಥೆಯ ಮೂಲಕ ಭಕ್ತಿಯ, ಶಕ್ತಿಯ ಹಾಗೆ ಕ್ಷಮೆಯ ಮಹತ್ವ ನಮಗೆಲ್ಲ ತಿಳಿಯುತ್ತೆ. ಸೊ ಹಾಗಾಗಿ ಈ ದಿನ ನಾಗದೇವತೆಗಳಿಗೆ ಹಾಲನ್ನು ಎರೆದು ಭಕ್ತಿಯಿಂದ ಪೂಜೆ ಮಾಡುವಂಥ ಆಚರಣೆ ನಮ್ಮಲ್ಲಿದೆ. ಇನ್ನೊಂದು ವಿಷಯ ಹೇಳಬೇಕು ಅಂತಾದರೆ, ನಾಗರ ಪಂಚಮಿ ಮಳೆಗಾಲದಲ್ಲಿ ಬರುವಂಥ ಹಬ್ಬ. ಸೊ ಈ ಸಮಯದಲ್ಲಿ ಹಾವುಗಳು ಬಿಲದಿಂದ ಹೊರಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಹಾವು ಕಡಿತದ ಭಯ ಇದ್ದೇ ಇರುತ್ತೆ. ಆದ್ದರಿಂದ ಹಾವುಗಳಿಂದ ರಕ್ಷಣೆಗಾಗಿ, ಕುಟುಂಬದ ಆರೋಗ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಲಾಗುತ್ತೆ. ಹಾಗೆ ರೈತರು ಮಳೆ ಬೆಳೆ ಚೆನ್ನಾಗಿ ಆಗಲಿ ಅನ್ನೋ ನಂಬಿಕೆಯಿಂದ ಈ ಹಬ್ಬನ ಆಚರಿಸ್ತಾರೆ. ಹಾವುಗಳು ಭೂಮಿಯ ಒಳಭಾಗದ ದೇವತೆಗಳೆಂದು ನಂಬಿಕೆ ಇರೋದ್ರಿಂದ ನಾಡಿನ ಸಮೃದ್ಧಿಗಾಗಿ ಪೂಜೆ ಮಾಡ್ತಾರೆ. ಹಾಗೆ ಯಾರ ಜಾತಕದಲ್ಲಿ ನಾಗದೋಷ ಅಥವಾ ಸರ್ಪಶಾಪ ಇರುತ್ತೋ ಅದರ ನಿವಾರಣೆಗಾಗಿ ಈ ದಿನ ಉಪವಾಸದಿಂದ ನಾಗದೇವರ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋ ವಾಡಿಕೆ ಕೂಡ ಇದೆ. ಸೊ ಈ ಹಬ್ಬ ನಮ್ಮ ಸಂಸ್ಕೃತಿಯಲ್ಲಿ ಪ್ರಕೃತಿ ಮತ್ತು ಪ್ರಾಣಿಗಳಿಗೆ ಗೌರವ ತೋರಿಸುವಂಥ ಒಂದು ಮಾದರಿಯಾಗಿದೆ. ಪ್ರಾಣಿ, ವೃಕ್ಷ, ಮಣ್ಣು ಎಲ್ಲವನ್ನೂ ದೇವರ ರೂಪವಾಗಿ ಕಂಡು ಶ್ರದ್ಧೆಯಿಂದ ಪೂಜಿಸುವ ಸಂಸ್ಕೃತಿ ನಮ್ಮದು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಸೊ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ವಿವರಣೆಯಲ್ಲಿ ಎಲ್ಲಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್.